20 ವರ್ಷ ಹೆಂಗ್ ಸಂಸಾರ ಮಾಡದ್ನೋ ನಂಗೆ ಗೊತ್ತು ಅಂತಾನೋ, ಇಲ್ಲ ಅಂದ್ರೆ 20 ವರ್ಷ ಆಗೋಯ್ತಾ ಹೆಂಗ್ ಕಳೀತೋ ಗೊತ್ತೇ ಆಗ್ಲಿಲ್ಲ ಅಂತಾನೋ ಡೈಲಾಗ್ ಹೇಳಕ್ಕೆ ಈ ಎರಡು ಆಪ್ಷನ್ಸ್ ಇದೆ. 20th ಇಯರ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಕೋಪ ಬಂದಾಗ ಫಸ್ಟ್ ಡೈಲಾಗು, ಪ್ರೀತಿ ಹೆಚ್ಚಾದಾಗ ಸೆಕೆಂಡ್ ಡೈಲಾಗು. ಹೀಗೆ ನಮ್ಮ ಸಂಸಾರ ಆನಂದ ಸಾಗರ ಅಂತ ಯಾವಾಗ್ಲೂ ಹೇಳಕ್ಕಾಗಲ್ಲ. ECG ಮೆಷಿನ್ ಅಲ್ಲೂ ಸಿಗ್ನಲ್ಸ್ ಅಪ್ಪು ಡೌನು ಅಂತ ಮೇಲೆ ಕೆಳಗೆ ಇರ್ಬೇಕು, ಇಲ್ಲ ಸ್ಟ್ರೈಟ್ ಲೈನ್ ಆಗ್ಬಿಟ್ರೆ ಹೋದ್ರು ಅಂತಾನೆ ಅರ್ಥ. ಹಂಗೇನೆ ಸಂಸಾರದಲ್ಲೂ ಅಪ್ಪು ಡೌನು, ಜಗಳ, ಪ್ರೀತಿ, ಮುನ್ಸು ಎಲ್ಲ ಇರಬೇಕು. ಆನಿವರ್ಸರಿ ಸೆಲೆಬ್ರೇಟ್ ಮಾಡಕ್ಕೆ ಈ ಸತಿ ಸಿಂಪಲ್ ಆಗಿ ಒಂದ್ ಮನೇಲಿ ಒಂದ್ ಪೂಜೆ ಇಟ್ಕೊಳ್ಳೋಣ ಅಂತ ಸಡನ್ ಆಗಿ ಹಂಗೆ ಪ್ಲಾನ್ ಮಾಡಿದ್ವಿ. ಸೊ ಅದೇ ನಡೀತಾ ಇದೆ ಇಲ್ಲಿ. ಸ್ವಲ್ಪ ಜನ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ 20th ಇಯರ್ ಆನಿವರ್ಸರಿ ಅಂತ. ಅದಕ್ಕೆ 1.5 ವರ್ಷದ ಮುಂಚೆ ನಮ್ ಎಂಗೇಜ್ಮೆಂಟ್ ಆಗಿತ್ತು, ಒಂದೇ ಕಾಲೇಜಲ್ಲಿ ಬೇರೆ ಇದ್ವಿ. ಸೊ ಆಲ್ಮೋಸ್ಟ್ ನನ್ನ ಹಾಫ್ ಲೈಫ್ ಗಿಂತ ಜಾಸ್ತಿ ಸುನಿಲ್ ಜೊತೆ ಸ್ಪೆಂಡ್ ಮಾಡ್ಬಿಟ್ಟಿದೀನಿ. ಸ್ಟೋರಿ ಶುರು ಆಗಂಗ್ ಅನ್ನಿಸ್ತಾ ಇದೆ. ಸರಿ ಬಿಡಿ, 20th ಆನಿವರ್ಸರಿ ಅಲ್ವಾ, ಸೊ ನಮ್ಮ ಮ್ಯಾರೇಜ್ ಸ್ಟೋರಿನ ಹೇಳೇ ಬಿಡೋಣ. ನಮ್ಮನ್ನ ನೋಡಿದ್ರೆ ಎಲ್ಲಾರು ಅನ್ಕೊಳ್ಳೋದು ಇವ್ರದ್ದು ಗ್ಯಾರಂಟಿ ಲವ್ ಮ್ಯಾರೇಜ್ ಅಂತ, ಆದ್ರೆ ಅದು ಕಂಪ್ಲೀಟ್ಲಿ ಸುಳ್ಳು. ನಮ್ದಿಬ್ಬರದು ಪಕ್ಕಾ ಅರೇಂಜ್ಡ್ ಮ್ಯಾರೇಜ್. ಕತೆ ಶುರು ಆಗಿದ್ದು ನಮ್ಮ 10th ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಇಂದ.